ಇದು ದರ್ಶನ್ ಕಥೆ ಆದರೆ ಅವನ ಆಪ್ತರು ಹೇಗಿದ್ದಾರೆ? ಬೆಳಗಾವಿಯ ಹಿಂಡಲ್ಗ ಕಾರಾಗೃಹದಲ್ಲಿ ಪೊರ್ಕಿ ಆಪ್ತ ವಿಲವಿಲ ಒದ್ದಾಡ್ತಾ ಇದ್ದಾನೆ. ಜೈಲು ಊಟ ಸೇರದೆ ಪರದಾಡ್ತಾ ಇದ್ದಾನೆ. ಕುಟುಂಬಸ್ಥರನ್ನ ನೆನೆದು ಕಣ್ಣೀರು ಹಾಕ್ತಾ ಇದ್ದಾನೆ. ಪೊರ್ಕಿ ಆಪ್ತನಿಗೆ ಊಟ ಸೇರ್ತಿಲ್ಲ, ನಿದ್ದೆ ಬರ್ತಿಲ್ಲ. ಜೈಲ್ನಲ್ಲಿ ಕುಟುಂಬಸ್ಥರನ್ನ ನೆನೆದು ಪ್ರದೋಷ್ ಕಣ್ಣೀರು. ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿಗಳು ಛಿದ್ರವಾಗಿದ್ದಾರೆ. ರಾಜ್ಯದ ವಿವಿಧ ಜೈಲುಗಳಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಪೊರ್ಕಿ ಬಳ್ಳಾರಿ ಕಾರಾಗೃಹದಲ್ಲಿ ಕಂಬಿ ಎಣಿಸ್ತಾ ಇದ್ದಾನೆ. ಇವನ ಕುಚುಕು ಫ್ರೆಂಡ್ ಪ್ರದೋಷ್ ಬೆಳಗಾವಿ ಹಿಂಡಲಗ ಜೈಲಿನಲ್ಲಿ ಊಟ ಸೇರದೆ ವಿಲವಿಲ ಅಂತಿದ್ದಾನೆ. ನಿದ್ದೆ ಇಲ್ಲದೆ ಪರದಾಡ್ತಾ ಇದ್ದಾನೆ. ಜೈಲೂಟ ತಂದು ಕೊಟ್ರು ಸರಿಯಾಗಿ ಊಟ ಮಾಡದ ಕಾಟೇರನ ಸಹಚರ ಸೆಲ್ನಲ್ಲಿ ಏಕಾಂಗಿಯಾಗಿ ಕುಳಿತು ಕಣ್ಣೀರನ್ನ ಸುರಿಸ್ತಾ ಇದ್ದಾನೆ. ಕುಟುಂಬಸ್ಥರನ್ನ ನೆನೆದು ಗೋಳಾಡ್ತಾ ಇದ್ದಾನೆ. ದುಃಖದ ಮಡುವಿನಲ್ಲಿ ಆರೋಪಿ ಕಾಲ ಕಳೀತಾ ಇದ್ದಾನೆ. ಇಲ್ಲಿ ನನ್ನವರು ಯಾರೂ ಇಲ್ಲ, ನಮ್ಮವರು ಯಾರು ನನ್ನ ಭೇಟಿಗೆ ಬರ್ತಾ ಇಲ್ಲ ಅಂತ ಕೊರಗ್ತಾ ಇದ್ದಾನೆ. ನನಗೆ ಊಟಕ್ಕಿಂತ ಮನೆಯವರು ಮುಖ್ಯ. ಪತ್ನಿ ಮಕ್ಕಳ ನೆನಪಿಗೆ ಬರ್ತಾ ಇದ್ದಾರೆ. ಅನಾರೋಗ್ಯ ಪೀಡಿತ ತಂದೆ ನೋಡ್ಕೊಳ್ಳುವವರು ಯಾರೆಂದು ಗೋಳಾಡ್ತಾ ಇದ್ದಾನೆ. ತಿಂಡಿ ಊಟ ಮಾಡದೆ ಪ್ರದೋಷ್ ತೀವ್ರ ಅಸ್ವಸ್ಥನಾಗಿದ್ದಾನೆ. ಜೈಲಿನಲ್ಲೇ ಚಿಕಿತ್ಸೆ ನೀಡಲಾಗ್ತಾ ಇದೆ. ಹಿಂಡಲಗ ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇರುವ ದಾಸನ ಆಪ್ತ ಪ್ರದೋಷ್ಗೆ ಹಗಲು ರಾತ್ರಿ ಎನ್ನದೇ ಅನಾಥ ಪ್ರಜ್ಞೆ ಕಾಡ್ತಾ ಇದೆ. ಒಂಟಿತನ, ನೋವು ಮರೆಯಲು ನೀತಿ ಕಥೆಗಳನ್ನ ಓದ್ತಾ ಇದ್ದಾನಂತೆ. ವ್ಯಕ್ತಿತ್ವ ವಿಕಸನ ಪುಸ್ತಕಗಳ ಮೊರೆ ಹೋಗಿದ್ದಾನಂತೆ. ಮೈಲಾರಿ ಪಠಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇದು ದರ್ಶನ್ ಕಥೆ ಆದರೆ ಅವನ ಆಪ್ತರು ಹೇಗಿದ್ದಾರೆ? ಬೆಳಗಾವಿಯ ಹಿಂಡಲ್ಗ ಕಾರಾಗೃಹದಲ್ಲಿ ಪೊರ್ಕಿ ಆಪ್ತ ವಿಲವಿಲ ಒದ್ದಾಡ್ತಾ ಇದ್ದಾನೆ. ಜೈಲು ಊಟ ಸೇರದೆ ಪರದಾಡ್ತಾ ಇದ್ದಾನೆ. ಕುಟುಂಬಸ್ಥರನ್ನ ನೆನೆದು ಕಣ್ಣೀರು ಹಾಕ್ತಾ ಇದ್ದಾನೆ. ಪೊರ್ಕಿ ಆಪ್ತನಿಗೆ ಊಟ ಸೇರ್ತಿಲ್ಲ, ನಿದ್ದೆ ಬರ್ತಿಲ್ಲ. ಜೈಲ್ನಲ್ಲಿ ಕುಟುಂಬಸ್ಥರನ್ನ ನೆನೆದು ಪ್ರದೋಷ್ ಕಣ್ಣೀರು. ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿಗಳು ಛಿದ್ರವಾಗಿದ್ದಾರೆ. ರಾಜ್ಯದ ವಿವಿಧ ಜೈಲುಗಳಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಪೊರ್ಕಿ ಬಳ್ಳಾರಿ ಕಾರಾಗೃಹದಲ್ಲಿ ಕಂಬಿ ಎಣಿಸ್ತಾ ಇದ್ದಾನೆ. ಇವನ ಕುಚುಕು ಫ್ರೆಂಡ್ ಪ್ರದೋಷ್ ಬೆಳಗಾವಿ ಹಿಂಡಲಗ ಜೈಲಿನಲ್ಲಿ ಊಟ ಸೇರದೆ ವಿಲವಿಲ ಅಂತಿದ್ದಾನೆ. ನಿದ್ದೆ ಇಲ್ಲದೆ ಪರದಾಡ್ತಾ ಇದ್ದಾನೆ. ಜೈಲೂಟ ತಂದು ಕೊಟ್ರು ಸರಿಯಾಗಿ ಊಟ ಮಾಡದ ಕಾಟೇರನ ಸಹಚರ ಸೆಲ್ನಲ್ಲಿ ಏಕಾಂಗಿಯಾಗಿ ಕುಳಿತು ಕಣ್ಣೀರನ್ನ ಸುರಿಸ್ತಾ ಇದ್ದಾನೆ. ಕುಟುಂಬಸ್ಥರನ್ನ ನೆನೆದು ಗೋಳಾಡ್ತಾ ಇದ್ದಾನೆ. ದುಃಖದ ಮಡುವಿನಲ್ಲಿ ಆರೋಪಿ ಕಾಲ ಕಳೀತಾ ಇದ್ದಾನೆ. ಇಲ್ಲಿ ನನ್ನವರು ಯಾರೂ ಇಲ್ಲ, ನಮ್ಮವರು ಯಾರು ನನ್ನ ಭೇಟಿಗೆ ಬರ್ತಾ ಇಲ್ಲ ಅಂತ ಕೊರಗ್ತಾ ಇದ್ದಾನೆ. ನನಗೆ ಊಟಕ್ಕಿಂತ ಮನೆಯವರು ಮುಖ್ಯ. ಪತ್ನಿ ಮಕ್ಕಳ ನೆನಪಿಗೆ ಬರ್ತಾ ಇದ್ದಾರೆ. ಅನಾರೋಗ್ಯ ಪೀಡಿತ ತಂದೆ ನೋಡ್ಕೊಳ್ಳುವವರು ಯಾರೆಂದು ಗೋಳಾಡ್ತಾ ಇದ್ದಾನೆ. ತಿಂಡಿ ಊಟ ಮಾಡದೆ ಪ್ರದೋಷ್ ತೀವ್ರ ಅಸ್ವಸ್ಥನಾಗಿದ್ದಾನೆ. ಜೈಲಿನಲ್ಲೇ ಚಿಕಿತ್ಸೆ ನೀಡಲಾಗ್ತಾ ಇದೆ. ಹಿಂಡಲಗ ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇರುವ ದಾಸನ ಆಪ್ತ ಪ್ರದೋಷ್ಗೆ ಹಗಲು ರಾತ್ರಿ ಎನ್ನದೇ ಅನಾಥ ಪ್ರಜ್ಞೆ ಕಾಡ್ತಾ ಇದೆ. ಒಂಟಿತನ, ನೋವು ಮರೆಯಲು ನೀತಿ ಕಥೆಗಳನ್ನ ಓದ್ತಾ ಇದ್ದಾನಂತೆ. ವ್ಯಕ್ತಿತ್ವ ವಿಕಸನ ಪುಸ್ತಕಗಳ ಮೊರೆ ಹೋಗಿದ್ದಾನಂತೆ. ಮೈಲಾರಿ ಪಠಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇದು ದರ್ಶನ್ ಕಥೆ ಆದರೆ ಅವನ ಆಪ್ತರು ಹೇಗಿದ್ದಾರೆ? ಬೆಳಗಾವಿಯ ಹಿಂಡಲ್ಗ ಕಾರಾಗೃಹದಲ್ಲಿ ಪೊರ್ಕಿ ಆಪ್ತ ವಿಲವಿಲ ಒದ್ದಾಡ್ತಾ ಇದ್ದಾನೆ. ಜೈಲು ಊಟ ಸೇರದೆ ಪರದಾಡ್ತಾ ಇದ್ದಾನೆ. ಕುಟುಂಬಸ್ಥರನ್ನ ನೆನೆದು ಕಣ್ಣೀರು ಹಾಕ್ತಾ ಇದ್ದಾನೆ. ಪೊರ್ಕಿ ಆಪ್ತನಿಗೆ ಊಟ ಸೇರ್ತಿಲ್ಲ, ನಿದ್ದೆ ಬರ್ತಿಲ್ಲ. ಜೈಲ್ನಲ್ಲಿ ಕುಟುಂಬಸ್ಥರನ್ನ ನೆನೆದು ಪ್ರದೋಷ್ ಕಣ್ಣೀರು.
ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿಗಳು ಛಿದ್ರವಾಗಿದ್ದಾರೆ. ರಾಜ್ಯದ ವಿವಿಧ ಜೈಲುಗಳಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಪೊರ್ಕಿ ಬಳ್ಳಾರಿ ಕಾರಾಗೃಹದಲ್ಲಿ ಕಂಬಿ ಎಣಿಸ್ತಾ ಇದ್ದಾನೆ. ಇವನ ಕುಚುಕು ಫ್ರೆಂಡ್ ಪ್ರದೋಷ್ ಬೆಳಗಾವಿ ಹಿಂಡಲಗ ಜೈಲಿನಲ್ಲಿ ಊಟ ಸೇರದೆ ವಿಲವಿಲ ಅಂತಿದ್ದಾನೆ. ನಿದ್ದೆ ಇಲ್ಲದೆ ಪರದಾಡ್ತಾ ಇದ್ದಾನೆ. ಜೈಲೂಟ ತಂದು ಕೊಟ್ರು ಸರಿಯಾಗಿ ಊಟ ಮಾಡದ ಕಾಟೇರನ ಸಹಚರ ಸೆಲ್ನಲ್ಲಿ ಏಕಾಂಗಿಯಾಗಿ ಕುಳಿತು ಕಣ್ಣೀರನ್ನ ಸುರಿಸ್ತಾ ಇದ್ದಾನೆ. ಕುಟುಂಬಸ್ಥರನ್ನ ನೆನೆದು ಗೋಳಾಡ್ತಾ ಇದ್ದಾನೆ. ದುಃಖದ ಮಡುವಿನಲ್ಲಿ ಆರೋಪಿ ಕಾಲ ಕಳೀತಾ ಇದ್ದಾನೆ. ಇಲ್ಲಿ ನನ್ನವರು ಯಾರೂ ಇಲ್ಲ, ನಮ್ಮವರು ಯಾರು ನನ್ನ ಭೇಟಿಗೆ ಬರ್ತಾ ಇಲ್ಲ ಅಂತ ಕೊರಗ್ತಾ ಇದ್ದಾನೆ. ನನಗೆ ಊಟಕ್ಕಿಂತ ಮನೆಯವರು ಮುಖ್ಯ. ಪತ್ನಿ ಮಕ್ಕಳ ನೆನಪಿಗೆ ಬರ್ತಾ ಇದ್ದಾರೆ. ಅನಾರೋಗ್ಯ ಪೀಡಿತ ತಂದೆ ನೋಡ್ಕೊಳ್ಳುವವರು ಯಾರೆಂದು ಗೋಳಾಡ್ತಾ ಇದ್ದಾನೆ. ತಿಂಡಿ ಊಟ ಮಾಡದೆ ಪ್ರದೋಷ್ ತೀವ್ರ ಅಸ್ವಸ್ಥನಾಗಿದ್ದಾನೆ. ಜೈಲಿನಲ್ಲೇ ಚಿಕಿತ್ಸೆ ನೀಡಲಾಗ್ತಾ ಇದೆ. ಹಿಂಡಲಗ ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇರುವ ದಾಸನ ಆಪ್ತ ಪ್ರದೋಷ್ಗೆ ಹಗಲು ರಾತ್ರಿ ಎನ್ನದೇ ಅನಾಥ ಪ್ರಜ್ಞೆ ಕಾಡ್ತಾ ಇದೆ. ಒಂಟಿತನ, ನೋವು ಮರೆಯಲು ನೀತಿ ಕಥೆಗಳನ್ನ ಓದ್ತಾ ಇದ್ದಾನಂತೆ. ವ್ಯಕ್ತಿತ್ವ ವಿಕಸನ ಪುಸ್ತಕಗಳ ಮೊರೆ ಹೋಗಿದ್ದಾನಂತೆ. ಮೈಲಾರಿ ಪಠಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇದು ದರ್ಶನ್ ಕಥೆ ಆದ್ರೆ ಅವನ ಆಪ್ತರು ಹೇಗಿದ್ದಾರೆ? ಬೆಳಗಾವಿಯ ಹಿಂಡಲ್ಗ ಕಾರಾಗೃಹದಲ್ಲಿ ಪೊರ್ಕಿ ಆಪ್ತ ವಿಲವಿಲ ಒದ್ದಾಡ್ತಾ ಇದ್ದಾನೆ. ಜೈಲು ಊಟ ಸೇರದೆ ಪರದಾಡ್ತಾ ಇದ್ದಾನೆ. ಕುಟುಂಬಸ್ಥರನ್ನ ನೆನೆದು ಕಣ್ಣೀರು ಹಾಕ್ತಾ ಇದ್ದಾನೆ. ಪೊರ್ಕಿ ಆಪ್ತನಿಗೆ ಊಟ ಸೇರ್ತಿಲ್ಲ, ನಿದ್ದೆ ಬರ್ತಿಲ್ಲ. ಜೈಲಿನಲ್ಲಿ ಕುಟುಂಬಸ್ಥರನ್ನ ನೆನೆದು ಪ್ರದೋಷ್ ಕಣ್ಣೀರು. ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿಗಳು ಛಿದ್ರವಾಗಿದ್ದಾರೆ. ರಾಜ್ಯದ ವಿವಿಧ ಜೈಲುಗಳಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಪೊರ್ಕಿ ಬಳ್ಳಾರಿ ಕಾರಾಗೃಹದಲ್ಲಿ ಕಂಬಿ ಎಣಿಸ್ತಾ ಇದ್ದಾನೆ. ಇವನ ಕುಚುಕು ಫ್ರೆಂಡ್ ಪ್ರದೋಷ್ ಬೆಳಗಾವಿ ಹಿಂಡಲಗ ಜೈಲಿನಲ್ಲಿ ಊಟ ಸೇರದೆ ವಿಲವಿಲ ಅಂತಿದ್ದಾನೆ. ನಿದ್ದೆ ಇಲ್ಲದೆ ಪರದಾಡ್ತಾ ಇದ್ದಾನೆ. ಜೈಲೂಟ ತಂದು ಕೊಟ್ರು ಸರಿಯಾಗಿ ಊಟ ಮಾಡದ ಕಾಟೇರನ ಸಹಚರ ಸೆಲ್ನಲ್ಲಿ ಏಕಾಂಗಿಯಾಗಿ ಕುಳಿತು ಕಣ್ಣೀರನ್ನ ಸುರಿಸ್ತಾ ಇದ್ದಾನೆ. ಕುಟುಂಬಸ್ಥರನ್ನ ನೆನೆದು ಗೋಳಾಡ್ತಾ ಇದ್ದಾನೆ. ದುಃಖದ ಮಡುವಿನಲ್ಲಿ ಆರೋಪಿ ಕಾಲ ಕಳೀತಾ ಇದ್ದಾನೆ. ಇಲ್ಲಿ ನನ್ನವರು ಯಾರೂ ಇಲ್ಲ, ನಮ್ಮವರು ಯಾರು ನನ್ನ ಭೇಟಿಗೆ ಬರ್ತಾ ಇಲ್ಲ ಅಂತ ಕೊರಗ್ತಾ ಇದ್ದಾನೆ. ನನಗೆ ಊಟಕ್ಕಿಂತ ಮನೆಯವರು ಮುಖ್ಯ. ಪತ್ನಿ ಮಕ್ಕಳ ನೆನಪಿಗೆ ಬರ್ತಾ ಇದ್ದಾರೆ. ಅನಾರೋಗ್ಯ ಪೀಡಿತ ತಂದೆ ನೋಡ್ಕೊಳ್ಳುವವರು ಯಾರೆಂದು ಗೋಳಾಡ್ತಾ ಇದ್ದಾನೆ. ತಿಂಡಿ ಊಟ ಮಾಡದೆ ಪ್ರದೋಷ್ ತೀವ್ರ ಅಸ್ವಸ್ಥನಾಗಿದ್ದಾನೆ. ಜೈಲಿನಲ್ಲೇ ಚಿಕಿತ್ಸೆ ನೀಡಲಾಗ್ತಾ ಇದೆ. ಹಿಂಡಲಗ ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇರುವ ದಾಸನ ಆಪ್ತ ಪ್ರದೋಷ್ಗೆ ಹಗಲು ರಾತ್ರಿ ಎನ್ನದೇ ಅನಾಥ ಪ್ರಜ್ಞೆ ಕಾಡ್ತಾ ಇದೆ. ಒಂಟಿತನ, ನೋವು ಮರೆಯಲು ನೀತಿ ಕಥೆಗಳನ್ನ ಓದ್ತಾ ಇದ್ದಾನಂತೆ. ವ್ಯಕ್ತಿತ್ವ ವಿಕಸನ ಪುಸ್ತಕಗಳ ಮೊರೆ ಹೋಗಿದ್ದಾನಂತೆ. ಮೈಲಾರಿ ಪಠಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇದು ದರ್ಶನ್ ಕಥೆ ಆದ್ರೆ ಅವನ ಆಪ್ತರು ಹೇಗಿದ್ದಾರೆ? ಬೆಳಗಾವಿಯ ಹಿಂಡಲ್ಗ ಕಾರಾಗೃಹದಲ್ಲಿ ಪೊರ್ಕಿ ಆಪ್ತ ವಿಲವಿಲ ಒದ್ದಾಡ್ತಾ ಇದ್ದಾನೆ. ಜೈಲು ಊಟ ಸೇರದೆ ಪರದಾಡ್ತಾ ಇದ್ದಾನೆ. ಕುಟುಂಬಸ್ಥರನ್ನ ನೆನೆದು ಕಣ್ಣೀರು ಹಾಕ್ತಾ ಇದ್ದಾನೆ. ಪೊರ್ಕಿ ಆಪ್ತನಿಗೆ ಊಟ ಸೇರ್ತಿಲ್ಲ, ನಿದ್ದೆ ಬರ್ತಿಲ್ಲ. ಜೈಲಿನಲ್ಲಿ ಕುಟುಂಬಸ್ಥರನ್ನ ನೆನೆದು ಪ್ರದೋಷ್ ಕಣ್ಣೀರು. ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿಗಳು ಛಿದ್ರವಾಗಿದ್ದಾರೆ. ರಾಜ್ಯದ ವಿವಿಧ ಜೈಲುಗಳಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಪೊರ್ಕಿ ಬಳ್ಳಾರಿ ಕಾರಾಗೃಹದಲ್ಲಿ ಕಂಬಿ ಎಣಿಸ್ತಾ ಇದ್ದಾನೆ. ಇವನ ಕುಚುಕು ಫ್ರೆಂಡ್ ಪ್ರದೋಷ್ ಬೆಳಗಾವಿ ಹಿಂಡಲಗ ಜೈಲಿನಲ್ಲಿ ಊಟ ಸೇರದೆ ವಿಲವಿಲ ಅಂತಿದ್ದಾನೆ. ನಿದ್ದೆ ಇಲ್ಲದೆ ಪರದಾಡ್ತಾ ಇದ್ದಾನೆ. ಜೈಲೂಟ ತಂದು ಕೊಟ್ರು ಸರಿಯಾಗಿ ಊಟ ಮಾಡದ ಕಾಟೇರನ ಸಹಚರ
ಸೆಲ್ನಲ್ಲಿ ಏಕಾಂಗಿಯಾಗಿ ಕುಳಿತು ಕಣ್ಣೀರನ್ನ ಸುರಿಸ್ತಾ ಇದ್ದಾನೆ. ಕುಟುಂಬಸ್ಥರನ್ನ ನೆನೆದು ಗೋಳಾಡ್ತಾ ಇದ್ದಾನೆ. ದುಃಖದ ಮಡುವಿನಲ್ಲಿ ಆರೋಪಿ ಕಾಲ ಕಳೀತಾ ಇದ್ದಾನೆ. ಇಲ್ಲಿ ನನ್ನವರು ಯಾರೂ ಇಲ್ಲ, ನಮ್ಮವರು ಯಾರು ನನ್ನ ಭೇಟಿಗೆ ಬರ್ತಾ ಇಲ್ಲ ಅಂತ ಕೊರಗ್ತಾ ಇದ್ದಾನೆ. ನನಗೆ ಊಟಕ್ಕಿಂತ ಮನೆಯವರು ಮುಖ್ಯ. ಪತ್ನಿ ಮಕ್ಕಳ ನೆನಪಿಗೆ ಬರ್ತಾ ಇದ್ದಾರೆ. ಅನಾರೋಗ್ಯ ಪೀಡಿತ ತಂದೆ ನೋಡ್ಕೊಳ್ಳುವವರು ಯಾರೆಂದು ಗೋಳಾಡ್ತಾ ಇದ್ದಾನೆ. ತಿಂಡಿ ಊಟ ಮಾಡದೆ ಪ್ರದೋಷ್ ತೀವ್ರ ಅಸ್ವಸ್ಥನಾಗಿದ್ದಾನೆ. ಜೈಲಿನಲ್ಲೇ ಚಿಕಿತ್ಸೆ ನೀಡಲಾಗ್ತಾ ಇದೆ. ಹಿಂಡಲಗ ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇರುವ ದಾಸನ ಆಪ್ತ ಪ್ರದೋಷ್ಗೆ ಹಗಲು ರಾತ್ರಿ ಎನ್ನದೇ ಅನಾಥ ಪ್ರಜ್ಞೆ ಕಾಡ್ತಾ ಇದೆ. ಒಂಟಿತನ, ನೋವು ಮರೆಯಲು ನೀತಿ ಕಥೆಗಳನ್ನ ಓದ್ತಾ ಇದ್ದಾನಂತೆ. ವ್ಯಕ್ತಿತ್ವ ವಿಕಸನ ಪುಸ್ತಕಗಳ ಮೊರೆ ಹೋಗಿದ್ದಾನಂತೆ. ಮೈಲಾರಿ ಪಠಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.